ಎಲೆಕ್ಷನ್ಗೆ ದುಡ್ಡು ಕೊಡ್ತೀನಿ ಅಂತ ಕೈ ಕೊಟ್ರ? ಹಂಗಲ್ಲ ಕಡ್ಲ, ಎಲೆಕ್ಷನ್ ಟೈಮಲ್ಲಿ ಕನ್ಸ್ಕೊಳ್ಳೋ ಅನಾಥಿ ನನ್ನ ಮಕ್ಕಳು ಎಲ್ಲಿರ್ತಾರೆ ಗುಮಾನಿ ಅಷ್ಟೇ ಕಡ್ಲ. 4 ಅಕ್ಷರ ನೀನ್ ಕಲೀಲಿಲ್ಲ, ನಿನಗೆ ಕಲಿಯಕ್ಕೂ ಬಿಡ್ಲಿಲ್ಲ. ಅವ್ರ ಚೀಟಿ ತಿಳಿಸ್ಕೊಳಕ್ಕೆ ನೀನು ಓದ್ಬೇಕು, ಒತ್ಕಲ್ಸಿದ್ಯಾ. ಈಗ ಅಮ್ಮಿಕೊಂಡಿರೋ ದುಡ್ಡಿನ ಸಿಕ್ಕಿತ್ತು, ಅವ್ರು ಕೊಟ್ಟ ಎಂಡನ್ ಕುಡ್ದು ಈಗ ಕ್ವಶನ್ ಮಾಡಕ್ ಏನ್ ಲಾಕೈತಿ ನಿಂಗೆ? ಅದು ಸರಿ ಅನ್ನೋ ಮಾದೇವ ತತ್ತಲ್ಲ ಮೀಡಿಯಾ ಏನ್ ಮಾಡ್ತಿದ್ದೀರಾ? ಆರಾಮಾಗಿ ಸಮಯನ ಹಾಳು ಮಾಡ್ತಾ ಕೂತಿದ್ದೀರಾ? ಇಂಥ ಸಿಕ್ಕಿರೋ ಸಮಯದಲ್ಲಿ 4 ಅಕ್ಷರ ಕಲಿಬಾರ್ದ? ಆಮೆ ತಾವ್ಯಾವ ಅಂತ ಗೊತ್ತಾಗ್ಲಿಲ್ಲ. ಬನ್ನಿ ಕುತ್ಕೊಳ್ಳಿ. ಸಿಡ್ಲಿಂಗ, ಆ ಯಪ್ಪಂಗನ್ ಬಿಡಿ ಕೊಡ್ಲ. ನೋಡಿ, ನಾನೊಬ್ಬ ಸಮಾಜ ಸೇವಕ. ನೀವಿಂಗೆ ಕೆಲ್ಸಕ್ಕೆ ಬಂದಂತ ಮಾತಾಡ್ಕೊಂಡು ಕೆಟ್ಟ ಚಟಗಳನ್ನ ಕಲ್ತ್ಕೊಂತಿದ್ದೀರಾ. ನೀವ್ ಹಾಳಾಗದಂದ್ರೆ ನಮ್ ಸುತ್ತಮುತ್ತ ಇರೋ ಪರಿಸರನ ಹಾಳು ಮಾಡ್ತಿದ್ದೀರಾ. ಸ್ವಾಮಿ, ನಾವು ಬೀಡಿ ಸಿಗರೇಟ್ ಸೇರಿದ್ರೆ ನಿಮ್ಗೇನ್ ನಷ್ಟ? ನನ್ಗೇನು ನಷ್ಟ ಇಲ್ಲಪ್ಪ. ನೀವು ಸೇದಿ ಬಿಡೋ ಹೊಗೆಯಿಂದ ನಮ್ ಸುತ್ತಮುತ್ತ ಇರೋ ಜನರ ಆರೋಗ್ಯ ಕೆಟ್ಟೋಗತ್ತೆ. ಟಿಬಿ, ಕ್ಯಾನ್ಸರ್ ಅಂತ ಭಯಾನಕ ರೋಗ ಬರುತ್ತೆ. ರೀ ಸ್ವಾಮಿ, ಸುಮ್ಮನೆ ಕಷ್ಟ ಆಯ್ತರ ರೋಗ ಬರ್ತಂತ ರೋಗ. ಮಾದೇವ ತುಂಬಾ ಅಪ್ಪನ್ಗೆ ತಲೆ ಕೆಟ್ಟಿರ್ಬೇಕಲ್ಲ. ಗೇಲಿ ಮಾಡಲು ಬ್ಯಾಡಿ, ಅವರು ಹೇಳೋ ಮಾತನ್ನು ಕೇಳಿ. ಗೇಲಿ ಮಾಡಲು ಬ್ಯಾಡಿ, ಅವರು ಹೇಳೋ ಮಾತನ್ನು ಕೇಳಿ. ಅಕ್ಷರ ಕಲ್ಸೋರ್ನ ತಾತ್ಸಾರ ಮಾಡಬೇಡಿ, ಬುದ್ಧಿ ಮಾತು ಹೇಳೋರ್ನ ಗೇಲಿ ಮಾಡಿ ನಗಬ್ಯಾಡಿ. ಅಜ್ಞಾನ ಬಿಟ್ಟು ನೀವು ಸುಜ್ಞಾನ ತಿಳಿಯಿರಿ. ಗೇಲಿ ಮಾಡಲು ಬ್ಯಾಡಿ, ಅವರು ಹೇಳೋ ಮಾತನ್ನು ಕೇಳಿ. ಅವರು ಹೇಳೋ ಮಾತನ್ನು ಕೇಳಿ. ಅವರು ಹೇಳೋ ಮಾತನ್ನು ಕೇಳಿ. ಇಲ್ಲಪ್ಪ, ಇಂಥ ವಿಚಾರ ನಿಮ್ಗೂ ತಿಳಿಬೇಕು ಅಂದ್ರೆ ಸಿಕ್ಕಿರೋ ಸಮಯನ ಉಪಯೋಗಿಸ್ಕೊಂಡು 4 ಅಕ್ಷರ ಕಲಿರಿ. ಈ ವಯಸ್ಸಿನಾಗ ನಾವು ಓದೋದ? ನೋಡ್ರಪ್ಪ, ಓದಕ್ಕೆ ಬರೆಯೋಕೆ ವಯಸ್ಸಿನ ಮಿತಿನೇ ಇಲ್ಲ. ನಿಮ್ಗೋಸ್ಕರ ಸರ್ಕಾರ ವಯಸ್ಕರ ಶಿಕ್ಷಣ ಸಮಿತಿ ಅಂತ ಮಾಡಿದ್ದಾರೆ. ಅದ್ರ ಮೂಲಕ ನೀವು 4 ಅಕ್ಷರ ಅಭ್ಯಾಸ ಮಾಡಿ. ಸಿದ್ಲಿಂಗ, ನೀನ್ ಹೇಳ್ದಂಗೆ ಯಪ್ಪಂಗೆ ತಲೆ ಕೆಟ್ಟಿದೆ ಕಣ್ಣ. ಏನ್ ಮಾಡ್ತಾ ಇದ್ದೀರಾ ನೀವು? 4 ಅಕ್ಷರ ಕಲೀರಿ ಅಂತ ಹೇಳಕ್ ಬಂದವ್ರನ್ನ ಗೇಲಿ ಮಾಡಿ ಹಾಸ್ಯ ಮಾಡಿ ನಗ್ತಿದ್ದೀರಾ. ನಾನು ಒಂದ್ ಕಾಲದಾಗ ಸಾಕಷ್ಟು ಅನುಕೂಲನಾಗಿದ್ದೆ. ಸುಖವಾಗಿ ತಿಂದು ದಾನ ಮಾಡೋಷ್ಟು ಆಸ್ತಿ ಇತ್ತು. ಆದ್ರೆ ಓದಕ್ಕೂ ಬರೋಕ್ಕೂ ಬರ್ತಿರ್ಲಿಲ್ಲ. ಆಗ ಇದೇ ರೀತಿ ಬುದ್ಧಿ ಹೇಳಕ್ ಬಂದವ್ರನ್ನ ಗೇಲಿ ಮಾಡಿ ಹಾಸ್ಯ ಮಾಡಿ ನಗ್ತಿದ್ದೆ. ಅದು ಪರಿಣಾಮ ಏನು ಗೊತ್ತಾ? ಸುಗ್ಗಿಯ ಕಾಲ, ಸುಗ್ಗಿಯ ಕಾಲ, ದುಡಿವ ಜನರು ಎದ್ದು ಕುಣಿವ ಹಿಗ್ಗಿನ ಕಾಲ. ಸುಗ್ಗಿಯ ಕಾಲ ಬಂತು, ಸುಗ್ಗಿಯ ಕಾಲ, ದುಡಿವ ಜನರು ಎದ್ದು ಕುಣಿವ ಹಿಗ್ಗಿನ ಕಾಲ. ಸುಗ್ಗಿಯ ಕಾಲ ಬಂತು, ಸುಗ್ಗಿಯ ಕಾಲ, ದುಡಿವ ಜನರು ಎದ್ದು ಕುಣಿವ ಹಿಗ್ಗಿನ ಕಾಲ. ಉತ್ತಿ ಬಿತ್ತಿ ಬೆಳೆದ ಪೈರ ಒತ್ತು ಕಣಕ್ಕೆ ತರುವ ಕಾಲ. ಉತ್ತಿ ಬಿತ್ತಿ ಬೆಳೆದ ಪೈರ ಒತ್ತು ಕಣಕ್ಕೆ ತರುವ ಕಾಲ. ಹತ್ತು ಕರವ ಜನರಿಗೆಲ್ಲ ತುತ್ತನ್ನ ಸಿಗುವ ಕಾಲ. ಸುಗ್ಗಿಯ ಕಾಲ ಬಂತು, ಸುಗ್ಗಿಯ ಕಾಲ, ದುಡಿವ ಜನರು ಎದ್ದು ಕುಣಿವ ಹಿಗ್ಗಿನ ಕಾಲ. ಹುಲ್ಲು ಕಾಣದಂತ ದನವು ಜೊಲ್ಲು ಸುರಿಸಿ ಹೇಳೋ ಕಾಲ. ಹುಲ್ಲು ಕಾಣದಂತ ದನವು ಜೊಲ್ಲು ಸುರಿಸಿ ಹೇಳೋ ಕಾಲ. ಭತ್ತರಾಗಿ ಜೋಳವೆಲ್ಲ ರಾಶಿ ರಾಶಿ ತುಂಬೋ ಕಾಲ. ಸುಗ್ಗಿಯ ಕಾಲ ಬಂತು, ಸುಗ್ಗಿಯ ಕಾಲ, ದುಡಿವ ಜನರು ಎದ್ದು ಕುಣಿವ ಹಿಗ್ಗಿನ ಕಾಲ. ದುಡಿವ ಜನರು ಎದ್ದು ಕುಣಿವ ಹಿಗ್ಗಿನ ಕಾಲ. ದುಡಿವ ಜನರು ಎದ್ದು ಕುಣಿವ ಹಿಗ್ಗಿನ ಕಾಲ. ಲಕ್ಷ್ಮಣ, ದೇವರದಿಂದ ಕಳೆದ ವರ್ಷಂಗೆ ಒಳ್ಳೆ ಬೆಳಗೈತಲ್ವಾ? ನಿಜಾನಯ್ಯ, ಈ ಸಾರಿನ ಸುಗ್ಗಿನ ಸುಗ್ಗಿ. ನೋಡು ಲಕ್ಷ್ಮಣ, ದೇವರು ಕೈ ತುಂಬಾ ಕೊಟ್ಟಿದ್ದಾನೆ. ಸರ್ದಿ ಕಷ್ಟ ಅಂತ ಬಂದ್ರೆ ಸ್ವಲ್ಪ ಭತ್ತ, ರಾಗಿ, ಜೋಳ ಕೊಟ್ಬಿಡು. ಆಗ್ಲಣ್ಣಯ್ಯ, ಆಯ್ಗಣ್ಣ ಕಲ್ಸ್ಬಿಡ್ಲೇನು? ರಾಮಣ್ಣ
ಎರಡು ಚೀಲ ಭತ್ತ ಜಾಸ್ತಿ ಕೊಡೋಣ. ನಂಗೂ ಚೀಲ ಅಲ್ವಾಗಿ ಜಾಸ್ತಿ ಕೊಡೋಣ. ಕೊಡೋಣ ಬಿಡ್ರಪ್ಪ, ದೇವ್ರು ಜೋರಾಗೆ ಕೊಟ್ಟವನೆ. ಲಕ್ಷ್ಮಣ ಅವ್ರೇನ್ ಕೇಳ್ತಾರ ಅದನ್ನ ಕಟ್ ಕಳ್ಸು. ಆಗ್ಲಣ್ಣ ಎದ್ಗಲ್ಲ ಏನ್ ಮಾಡ್ಲಣ್ಣಯ್ಯ? ನೋಡು ಅಟ್ಟಿ ತನಕ ಹೊಡ್ಕೊಂಡ್ ನಡಿ, ನೀರ್ ಕೊಟ್ಟು ಹುಲ್ಲಾಕು, ಬಿರ್ನೆ ಮನಿಗ್ ಬಾ, ನಿಂಗೆ ಕಾಯ್ತಾ ಇರ್ತಾಳೆ, ಬಿಸಿ ಬಿಸಿ ಊಟ ಮಾಡವ. ಆಗ್ಲಣ್ಣಯ್ಯ. ರಾಮಣ್ಣ ನಾವೇ ನೋಡ್ತೀವಿ. ಸರಿ ಕಣ್ರಪ್ಪ, ಏನಾರ ಕಷ್ಟ ಐತೆ ಮರಿದೆ ಬನ್ನಿ. ಹ್ಞೂ ಅಣ್ಣ. ಹೊಟ್ಟೆ ಚಿರ್ಗುಡ್ತೈತೆ, ನನ್ನಿಂಗಿ ಪಾಯಸ ಮಾಡ್ಕೊಂಡು ಕಾಯ್ತಾ ಇರ್ತಾಳೆ. ನಿಂಗೆ 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 ಹೊಸಿ ತಡ್ಕೊಳ್ರಿ ಬಂದೆ. ನೀರ್ ತಗೊಂಬರಮ್ಮಿ, ಹೊಟ್ಟೆ ಚಿರ್ಗುಡ್ತೈತೆ. ಬಂದೆ. ಏನ್ರಿ ಇಷ್ಟೊತ್ತೆ ಹೊಟ್ಟೆ ಹಸ್ವಂತ ತಡ್ಕೊಂಡಿದ್ದೀರಾ? ಇನ್ 10 ನಿಮಿಷ ತಡ್ಕೋಬಾರ್ದ ಲಕ್ಷ್ಮಣ ಬರ್ಲಿ? ಅದೇನ್ ಪ್ರೀತಿನ ನಿನ್ ಮೈದನ್ ಮೇಲೆ. ಅವನು ನೀನು ಕೂಸೆ ಮತ್ತಿರೋದಿಲ್ವೇ? ಅವನೇನು ನಮ್ ಚಿಕ್ಕ ಕೂಸೆ. ನೀವ್ ಕೈ ಕಾಲು ತೊಳ್ಕೊಂಬನ್ನಿ, ನಾನು ಊಟಕ್ಕೆ ಇಡ್ತೀನಿ. ಏನ್ ಗಮ್ಮಂತ ಇದೆ ನಿಂಗೆ? ಬಡ್ತು ಬಡ್ತು ಮತ್ತಿರೋದಿಲ್ವೇ? ಅಕ್ಕವರು ಚುನ ಅಂತದ್ದು. ಸುಮ್ಕೆ ಊಟ ಮಾಡಿ ಆಮೇಲೆ ಒಗ್ಲಿಬ್ರಂತೆ. ಅಣ್ಣ ಯಾವತ್ತಾದ್ರೂ ಪಾಯಸ ಕುಡ್ದಿದ್ಯಲ್ಲ? ಯಾಕನೆಯೋ ಪಾಯಸ ಪರ್ರು ಅಂದ್ರೆ ರುಚಿ. ಮುಂಬಂತ್ಯೋ ನೋಡು. ಮಾತ್ ನಿಲ್ಸಿ ಬಿರ್ಬಿರ್ನೆ ಊಟ ಮಾಡಿ. ಕೆಲಸ ಮಾಡಿ ಆಯಾಸ ಆಗಿಲ್ವಾ? ಸ್ವಲ್ಪ ಹೊತ್ತು ಮಲ್ಕೊಳ್ಳಿ. ಕತ್ಲೆ ಕತ್ಲೆ ಆಗ್ಬೇಕು. ಓ ತೃಪ್ತಿ ಆಯ್ತು ಅಲ್ವಾ ಲಕ್ಷ್ಮಣ? ನಿಜಾನಯ್ಯ. ಡಾರ್ಕ್ ಮಾಡಕ್ಕೆ ಹೇಳ ಮಾಡ, ಕತ್ಲೆ ಮಾಡಕ್ಕೆ ಹೇಳ್ರಿ. ಛತ್ರಿ ಛತ್ರಿಯ ಅದೇ ಅಲ್ಲ ಕಣ್ಣ ಛತ್ರಿ. ಈ ಊರ್ನಾಗ ಎಲ್ರ ರಾಮಣ್ಣನ ಬಿಡ್ತಾರಲ್ಲ ಅಂತ ದೇವ ಮಾಡಿ ನೋಡಿ. ಅಲ್ಲ ಬುದೇ, ಕಷ್ಟ ಅಂತ ಬಂದವ್ರಿಗೆ ರಾಮಣ್ಣ ಕೈಲಾಗ ಸಹಾಯ ಮಾಡ್ತಾನೆ. ನೀವೇನ್ ಮಾಡ್ತೀರಮ್ಮ ಅನ್ನು? ಯಾಕೆ ಹಂಗಂತ್ಯ? ನೀರಿಲ್ಲ ಅಂದ್ರೆ ಕರೆಂಟ್ ಇಲ್ಲ ಅಂದ್ರೆ ನಾಳೆ ಮಾಡಿಸ್ಕೊಡೋದು. ಕರೆಂಟ್ ಏನ್ ತಿನ್ನಕಾಯ್ತದ ಬುದೇ? ರಾಮಣ್ಣ ಹೊಟ್ಟೆ ಅಂತ ಬಂದವ್ರಿಗೆ ಹೊಟ್ಟೆ ತುಂಬಾ ಇಟ್ಟಾಗ್ತಾನೆ. ನೀವು ಎಮ್.ಎಲ್. ಆಗಿ ಹೊಟ್ಟೆ ಬೆಳೆಸ್ಕೊಂಡಿಲ್ಲ ಅಷ್ಟೇ. ಛತ್ರಿ ನೀ ನನ್ನ ಛತ್ರಿನೋ ಅಥವಾ ರಾಮಣ್ಣನ ಛತ್ರಿ? ಅವನ್ನ ಹೊಗಳ್ತಿದ್ಯಲ್ಲ, ಅವನ್ನ ಹೊಗಳ್ತಾ ಇರ್ಲಿಲ್ಲ ಬುದೇ, ನಿನ್ನ ಬೈತಾ ಇದ್ದೆ. ಏನಿಲ್ಲ ಬುದೇ, ಹೆಂಗಾರ ಮಾಡಿ ಆ ರಾಮಣ್ಣ ಹೆಸರು ಕರ್ಸ್ಲಕ್ಕಲ್ಲ, ಅದಕ್ಕೆ ಐಡಿಯಾ ಕೊಡ್ಲ. ನಾನ್ ನಿಮಗೆ ಐಡಿಯಾ ಕೊಟ್ಟು ಕೊಟ್ಟು ನಾನ್ ಬುರುಡೆ ಮೆತ್ತಗೆ ಹೊಟ್ಟಿದ್ದೆ. ನಡೀರಿ ಬುದ್ಧಿ, ಅದಕ್ಕೊಂದು ಪ್ಲಾನ್ ಮಾಡುವ. ನೋಡಿ ಮ್ಯಾನೇಜರೇ, ಪಾರ್ಟಿ ಹೆಂಗ್ ಕೊಡ್ಬೇಕು ಎಲ್ಲ ಗೊತ್ತಾಗಿದೆ. ನೀವೇನ್ ನೋಡಿದ್ರೆ ನನಗೆ ಗೊತ್ತಿಲ್ಲ. ಆ ರಾಮಣ್ಣ ಈ ಊರ್ನಾಗ ತರೈತಿ ತಿರುಗಬಾರ್ದು, ಅದಕ್ಕೆ ಹೇಳಿ ಈ ತಂಗ ಜಾತ್ರೆ ಮಾತು ಕೇಳ್ಕೊಂಡು ನಿಮ್ಮ ಬರ್ಸಿದೀನಿ. ರೀ ಎಮ್.ಎಲ್.ಎ. ಸಾಹೇಬ್ರೆ, ನೀವ್ ಯಾಕೆ ಟೆನ್ಷನ್ ಆಗಿದ್ದೀರಾ? ಅವನ್ ಖಾತೆನ ಮುಗ್ಸಕ್ಕೆ ನಾವೇ ಒಂದ್ ಖಾತೆನ ರೆಡಿ ಮಾಡ ಬಿಡ್ರಿ. ಕತೆ ರೆಡಿ ಮಾಡ್ಬಿಟ್ಟು ಅವ್ನ ಏನೋ ಮಾಡ್ಬಿಡಿ. ಮಗಕ್ಕೆ ಒಂದು ಕೆಲಸ ಮಾಡಿ, ಒಂದು ಕಾಳಿ ಹಾಳೆ ಮೇಲೆ ರಾಮಣ್ಣನ ಬೆಟ್ಟ ಹಾಕಿಸ್ಕೊಟ್ಬಿಡಿ. ಮಿಕ್ಕಿ ವಿಚಾರ ನಾನು ನೋಡ್ಕೊತೀನಿ. ಊರ್ ಮನೆ ಮುಟ್ಟ ಯಾವ ಕೆಲಸ ಬೇಕಾದ್ರೂ ಮಾಡ್ತಾನೆ. ಲೋ ಛತ್ರಿ, ಏನಿಲ್ಲ ನೀವು ಹೋರಾಟ? ಏನಿಲ್ಲ ಬುದ್ಧಿ, ಐಡಿಯಾ ಸೂಪರ್ ಒಂದೇ.
ಬರಲ್ಲ. ಹೆಬ್ಬೆಟ್ಟು ತಾನೆ, ಆ ವಿಚಾರ ನನಗ್ ಬಿಡಿ. ನೀವ್ ಆರಾಮಾಗಿರಿ. ಆರಾಮಾಗಿರೋದ ರಾತ್ರಿ ನಿದ್ರೆ ಬರಂಗಿಲ್ಲ. ಅವ್ರ ಮನೆ ಮುಟ್ಟೋ ಯೋಚನೆ ತಲೆಯಲ್ಲಿದ್ರೆ ನಿದ್ರೆ ತಲೆ ಎಲ್ಲಿಂದ ಬರುತ್ತೆ? ಛತ್ರಿ ಇದೆ. ಸರಿ, ನಾ ಇನ್ನ ಬರ್ತೀನಿ. ಇವತ್ತೇ ಮುಹೂರ್ತ ಫಿಕ್ಸ್ ಮಾಡ್ತೀನಿ, ಸರಿನಾ? ಅಷ್ಟು ಮಾಡಿ, ನೀವು ಜೀವನದಲ್ಲಿ ತುಂಬಾ ಮುಂದೆ ಬರ್ತೀರಾ. ಸರಿ ಹೊರಡಿ. ಛತ್ರಿ ಇಕ್ಕಿ ನೋಡು. ಛತ್ರಿ ಹೋಗ್ತಿದ್ ಕೆಲಸ ಮಾಡ್ತಾರಿಲ್ಲ ಏನೋ ಮಾಡ್ಬಿಡಿ ಕೆಲಸ ಆಯ್ತದೆ. ಆಳುವವರ ನೋಡಿರಣ್ಣ, ಅವರ ಆಳವನ್ನು ತಿಳಿಯಿರಣ್ಣ. ಆಳುವವರ ನೋಡಿರಣ್ಣ, ಅವರ ಆಳವನ್ನು ತಿಳಿಯಿರಣ್ಣ. ಒಳ್ಳೊಳ್ಳೆ ಮಾತನಾಡಿ ಹಳ್ಳಕ್ಕೆ ತಳ್ಳುತ್ತಾರೆ, ಒಳ್ಳೊಳ್ಳೆ ಮಾತನಾಡಿ ಹಳ್ಳಕ್ಕೆ ತಳ್ಳುತ್ತಾರೆ. ಹಳ್ಳಕ್ಕೆ ತಳ್ಳಿ ತಮ್ಮ ಕಳ್ಳು ತುಂಬ ಕುಡಿಯುತ್ತಾರೆ. ಆಳುವವರ ನೋಡಿರಣ್ಣ, ಅವರ ಆಳವನ್ನು ತಿಳಿಯಿರಣ್ಣ. ಓಟಿಗಾಗಿ ಅಲೆಯುತ್ತಾರೆ, ನೋಟಿನಾಸೆ ತೋರುತ್ತಾರೆ. ಓಟಿಗಾಗಿ ಅಲೆಯುತ್ತಾರೆ, ನೋಟಿನಾಸೆ ತೋರುತ್ತಾರೆ. ಓಟು ಪಡೆದು ಸೀಟು ಸಿಕ್ಕರೆ ಬೂಟಿನಿಂದ ಒದೆಯುತ್ತಾರೆ. ಆಳುವವರ ನೋಡಿರಣ್ಣ, ಅವರ ಆಳವನ್ನು ತಿಳಿಯಿರಣ್ಣ. ಅವರ ಆಳವನ್ನು ತಿಳಿಯಿರಣ್ಣ, ಅವರ ಆಳವನ್ನು ತಿಳಿಯಿರಣ್ಣ. ರಾಮಣ್ಣ, ರಾಮಣ್ಣ ಬಂದೆ. ನಮಸ್ಕಾರ ಸ್ವಾಮಿ, ತಾವ್ ಯಾರಂತ ಗೊತ್ತಾಗ್ಲಿಲ್ಲ. ನಿನ್ನ ಹೆಸರು ರಾಮಣ್ಣ ತಾನೆ? ಹೌದು, ನಾನೇ ರಾಮಣ್ಣ. ನಾವು ಬ್ಯಾಂಕಿಂದ ಬಂದಿದ್ವಪ್ಪ. ನೋಡ್ ರಾಮಣ್ಣ, ನಿನ್ ಒಳ್ಳೆಯ ನಡೆ ನುಡಿಗಳನ್ನು ಗಮನಿಸಿ ನಮ್ ಸಹಕಾರಿ ಬ್ಯಾಂಕ್ನಿಂದ ನಿಂಗೆ ಸಾಲದ ರೂಪದಲ್ಲಿ ದುಡ್ಡು ಕೊಡ್ಬೇಕಂತ ತೀರ್ಮಾನಿಸಿದ್ದಾರೆ. ನಂಗೆ ಸ್ವಾಮಿ ದುಡ್ಡು ಈ ಸತಿ ದೇವ್ರದಿಂದ ಕೈ ತುಂಬಾ ಫಸಲ್ ಬಂದೈತೆ. ಅದಂಗಲ್ಲ ರಾಮಣ್ಣ, ನಮ್ ಬ್ಯಾಂಕಿಂದ ಕೃಷಿ ಸಾಲ ಅಂತ ಕೊಡ್ತಾರೆ. ಅದಕ್ಕೆ ನೀನ್ ಬಡ್ಡಿ ಕಟ್ಟಂಗಿಲ್ಲ, ನಿಧಾನವಾಗಿ ಅಸಲು ಕೊಟ್ರೆ ಸಾಕು. ಏನೋ ಬುದ್ಧಿ ನಂಗ್ ಗೊತ್ತಾಗ್ತಿಲ್ಲ. ನೀನೇನ್ ಯೋಚನೆ ಮಾಡ ರಾಮಣ್ಣ, ನಾನು ಹೇಳಿದ ಕಡೆ ನೀನ್ ಸಹಿ ಹಾಕ್ ಸಾಕು. ದುಡ್ಡು ನೀನು ಹುಡ್ಕೋ ಬರತ್ತಾರ ಮಾಡ್ತೀನಿ ನಾನು. ಏನೋ ಬುದ್ಧಿ ನಂಗೆ ಓದಕ್ಕೂ ಬರಕ್ಕೂ ಬರಂಗಿಲ್ಲ. ಸರ್, ಆ ಪೇಪರ್ ಕೊಡ್ರಿ. ತಗೊಳ್ಳಿ ಸರ್. ನೋಡ್ರಮ್ಮಣ್ಣ, ನಿಂಗೆ ಓದಕ್ಕೂ ಬರೆಯಕ್ಕೂ ಬಂದಿಲ್ಲ ಅಂದ್ರೆ ಏನಂತೆ? ಇಲ್ಲೊಂದು ಹೆಬ್ಬೆಟ್ ಅದು ಸಾಕು. ಬೇಕಿಲ್ ಜನ ನಾನ್ ನೋಡ್ಕೊಂತೀನಿ. ಈ ರಾಜು, ಆ ಇಂಕ್ ಪ್ಯಾಡ್ ಕೊಡ್ರಿ. ತಗೊಳ್ಳಿ ಸರ್. ಬಲಗೈ ಇಲ್ಲಪ್ಪ, ಎಡಗೈ. ಒತ್ತಬೇಡ ಒತ್ತಬೇಡ ಹೆಬ್ಬೆಟ್ಟು, ಅಣ್ಣ ಬರುತ್ತೈತೆ ನಾಳೆ ನಿನಗೆ ಇಕ್ಕಟ್ಟು. ಒತ್ತಬೇಡ ಒತ್ತಬೇಡ ಹೆಬ್ಬೆಟ್ಟು, ಅಣ್ಣ ಬರುತ್ತೈತೆ ನಾಳೆ ನಿನಗೆ ಇಕ್ಕಟ್ಟು. ಖಾಲಿ ಹಳೆಯಲ್ಲಿ ನಿನ್ನ ಕರೆದು ಒತ್ಸುತ್ತಾರೆ, ಬಡ್ಡಿ ಚಕ್ರ ಬಡ್ಡಿ ನಿನ್ನ ಮ್ಯಾಲೆ ಏರುತ್ತಾರೆ. ಸತ್ಯ ಹೇಳಿದರೆ ನಿನ್ನ ಕತ್ತು ಇಚುಕುತ್ತಾರೆ. ಒತ್ತಬೇಡ ಅಣ್ಣ ಒತ್ತಬೇಡ ಒತ್ತಬೇಡ ಹೆಬ್ಬೆಟ್ಟು, ಅಣ್ಣ ಬರುತ್ತೈತೆ ನಾಳೆ ನಿನಗೆ ಇಕ್ಕಟ್ಟು. ಅಣ್ಣ ಬರುತ್ತೈತೆ ನಾಳೆ ನಿನಗೆ ಇಕ್ಕಟ್ಟು. ಸರಿ ರಾಮಣ್ಣ, ನಾಳೆ ಬರ್ತೀವಿ, ಎಲ್ಲ ವ್ಯವಸ್ಥೆ ಮಾಡ್ತೀವಿ. ಸರಿ ಬುದ್ಧಿ. ಸರ್ ಕರೆದ್ರ? ಈ ರಾಜು, ಆ ಶೇಷನ್ ಕರೀರಿ. ಸರ್ ನಿಮ್ಮ ಮ್ಯಾನೇಜರ್ ಕರೀತಿದ್ದಾರೆ. ಹೇಳಿ ಸರ್. ಶೇಷವ್ರೆ, ಆ ರಾವಣ ಕೇಸ್ ಏನೈತ್ರಿ? ಯಾರಮ್ಮಣ್ಣ? ಅದೇ ರೀ, MLA ಕಡೆ ಒಂದು ಕೇಸ್ ಇತ್ತಲ್ಲ. ಓ ಅದಾ ಸರ್? ಅದೆಲ್ಲರಿಗೂ ಬಂತು. ನೋಟಿಸ್ ಕಳ್ಸಿದೀನಿ ಸರ್, ರಿಪ್ಲೈನೇ ಇಲ್ಲ. ರಿಪ್ಲೈ ಯಾಕೆ ಕಾಯ್ತಿದ್ದೀರಾ? ಜಪ್ತಿ ಮಾಡೋ ಪ್ರೊಸೀಜರ್ ಏನಿದೆಯೋ ಅದನ್ನ ಫಾಲೋ ಮಾಡಿ. ಸ್ಟೇಷನ್ ಫೋನ್ ಮಾಡ್ಬಿಟ್ಟು ಇಬ್ರು ಕಾನ್ಸ್ಟೇಬಲ್ ಕಳ್ಸ್ಕೊಳ್ಳಿ. ಮಾಲತಿ ಮೇಡಮ್ ಹತ್ರ ಸ್ಟೇಟ್ಮೆಂಟ್ ಕಾಪಿನ ರೆಡಿ ಮಾಡಿಸ್ಕೊಳ್ಳಿ. ಸರಿ ಸರ್. ಈ ಮಾಲತಿ ಅವರೇ, ಜಪ್ತಿ ಮಾಡಕ್ ಪೇಪರ್ಸ್ ರೆಡಿ ಮಾಡ್ರಿ. ಬೇಕಾದ್ರೆ ಸ್ವಪ್ನ ಹೆಲ್ಪ್ ತಗೊಳ್ಳಿ. ಸರಿ ಸರ್. ಯಾವ ಶೀಟಲ್ಲಿ ಮಾಡಲಿ ಸರ್? ಬ್ಯಾಂಕಿನ ಲೆಟರ್ ಅಲ್ಲಿ ಮಾಡ್ಲಾ, ಪೇಪರ್ ಶೀಟಲ್ಲಿ ಮಾಡ್ಲಾ ಸರ್? ಬ್ಯಾಂಕಿನ ಲೆಟರ್ ಅಲ್ಲಿ ಮಾಡಿ, ಖಾಲಿ ಪೇಪರ್ ಅಲ್ಲಿ ಮಾಡಿದ್ರೆ ಅದಕ್ಕೆ ವ್ಯಾಲ್ಯೂ ಇರೋದು. ಕರೆಕ್ಟ್ ಅಮ್ಮ, ಬೇಗ ಬೇಗ ರೆಡಿ ಮಾಡಿ, ನಾನು ಸ್ಟೇಷನ್ ಫೋನ್ ಮಾಡ್ತೀನಿ. ಹಲೋ. ಕಚ್ಚಲು ಬರುತ್ತಾರೆ ನಿಮಗೆ ಎಚ್ಚರವಿರಲಣ್ಣ, ಕಚ್ಚಲು ಬರುತ್ತಾರೆ ನಿಮಗೆ ಎಚ್ಚರವಿರಲಣ್ಣ. ಸಾಲವ ಕೊಡಿಸುವೆ ಎನ್ನುವರಣ್ಣ, ಮ್ಯಾಲೆ ಕೆಳಗೆ ಅಲಸುವರಣ್ಣ. ಬಡ್ಡಿಗೆ ಬಡ್ಡಿ ಏರಿಸಿ ನಿಮ್ಮ ಎದೆಗೆ ಶೂಲವ ಹಾಕುವರಣ್ಣ. ಕಚ್ಚಲು ಬರುತ್ತಾರೆ ನಿಮಗೆ ಎಚ್ಚರವಿರಲಣ್ಣ, ಕಚ್ಚಲು ಬರುತ್ತಾರೆ ನಿಮಗೆ ಎಚ್ಚರವಿರಲಣ್ಣ, ನಿಮಗೆ ಎಚ್ಚರವಿರಲಣ್ಣ. ಸ್ವಾಮಿ, ಪೊಲೀಸ್ನವರು ನಮ್ಮ ಟಿವಿಗೆ ಬಂದ್ಬಿಟ್ಟವ್ರೆ. ನಿನ್ನ ಹೆಸರು ರಾಮಣ್ಣ ತಾನೆ?
ಹೌದು, ನಾನೇ ರಾಮಣ್ಣ. ಇನ್ನೊಂದು ತಮ್ಮ ಲಕ್ಷ್ಮಣ. ಇವಳನ್ನ ನೆಂಡ್ರೆ ನಿಂಗೆ ಯಾಕೆ ಸ್ವಾಮಿ? ನೀನು 5 ವರ್ಷದಿಂದ ನಮ್ಮ ಬ್ಯಾಂಕಿಂದ 2 ಲಕ್ಷ ಸಾಲ ತಗೊಂಡಿದ್ಯಾ, ಅದಕ್ಕೆ ಇನ್ನು ಬಡ್ಡಿ ಕೂಡ ಕಟ್ಟಿಲ್ಲ. ಇದೇನ್ ಹೇಳ್ತಿದ್ರ ಸ್ವಾಮಿ? ನಾನು ಯಾವ ಸಾಲಾಗಿಲ್ಲ ತಗೊಂಡಿಲ್ಲ. ಇರಿ ಲಕ್ಷ್ಮಣ, ನೀಂದು ದುಡ್ಡು ತಗೊಂಡಿದ್ಯಲ್ಲ? ಯಾಕಡೆಯೋ ನಾನು ಯಾವತ್ತೂ ನಿಮ್ಮ ಕೇಳ್ದೆ ಯಾವ ಕೆಲಸನಾದ್ರೂ ಮಾಡಿದ್ದೀನಾ? ಸುಮ್ಕಿರಿ, ಮಗಿನ ಮ್ಯಾಗ ನಿಮ್ಮ ಅನುಮಾನ. ಸ್ವಾಮಿ ಅಡ್ರೆಸ್ ಏನಾರ ತಪ್ಪಾಗಿರ್ಬೇಕು ನೋಡಿ. ಮ್ಯಾಗ್ಲೆಟ್ಟಿ ರಾಮಣ್ಣ ಅಂದ್ರೆ ನೀ ತಾನೆ? ಮ್ಯಾಗ್ಲೆಟ್ಟಿ ರಮಣ ಅಂದ್ರೆ ನಾನೇಯ? ಆದ್ರೆ ನಾನು ಯಾವ ಸಾಲಾಗಿಲ್ಲ ತಗೊಂಡಿಲ್ಲ. ಅದೆಲ್ಲ ನಮ್ಗೆ ಗೊತ್ತಿಲ್ಲ. ನೀನ್ ತಗೊಂಡಿರೋ 2 ಲಕ್ಷಕ್ಕೆ ಬಡ್ಡಿ ಕೂಡ ಸೇರಿ 5 ಲಕ್ಷ ಆಗಿದೆ. ನಿಂಗೆ ಬ್ಯಾಂಕಿಂದ ನೋಟಿಸ್ ಕಳ್ಸಿದ್ರು ಯಾವುದಕ್ಕೂ ಉತ್ತರ ಕೊಟ್ಟಿಲ್ಲ, ಅದಕ್ಕೆ ಜಪ್ತಿ ಮಾಡೋ ಆದೇಶ ತಂದಿದ್ದೀನಿ. ಇದೇನೇ ಸ್ವಾಮಿ? ನಾನು ಯಾವ ಸಾಲಾಗಿಲ್ಲ ತಗೊಂಡಿಲ್ಲ ಅಂತೀನಿ. ಪೇಪರ್ ನೋಡು, ಈ ಎಪ್ಪೆಟದಿಯಲ್ಲ ನಿಂದೆ ತಾನೆ? ಯಾಕೋ ನಂದ್ರಂಗೆ ಐತೆ. ನಿಂದ್ರಂಗ ಏನ್ ಬಂತು? ನಿಂದೆಯ. ಏನ್ರಿ ನೋಡ್ತೀರಾ? ಮನೆ ಒಳಗಡೆ ಏನಿದೆಯೋ ಅದೆಲ್ಲ ಈಚೆ ಹಾಕಿ ಜಪ್ತಿ ಮಾಡಿ ಬೀಗ ಹಾಕಿ. ಬೇಡ ಸ್ವಾಮಿ, ನಾನು ಯಾವ ಸಾಲಾಗಿಲ್ಲ ತಗೊಂಡಿಲ್ಲ. ಬೇಡ ಸ್ವಾಮಿ, ಬೇಡ ಸ್ವಾಮಿ. ಮನೆಯನ್ನು ಜಪ್ತಿಯಾಗುವಂತೆ ಮಾಡಿಸಿದ್ದು MLA ಎಂದು ತಿಳಿದು ಲಕ್ಷ್ಮಣ ಕೋಪಗೊಂಡು MLAಯನ್ನು ಕೊಂದು ಜೈಲು ಸೇರುತ್ತಾನೆ. ಮನೆಯ ಆಸ್ತಿಯನ್ನೆಲ್ಲ ಲೈತಾಳೆ. ಮನೆಯನ್ನು ಜಪ್ತಿಯಾಗುವಂತೆ ಮಾಡಿಸಿದ್ದು MLA ಎಂದು ತಿಳಿದು ಲಕ್ಷ್ಮಣ ಕೋಪಗೊಂಡು MLAಯನ್ನು ಕೊಂದು ಜೈಲು ಸೇರುತ್ತಾನೆ. ಮನೆ ಆಸ್ತಿಯನ್ನೆಲ್ಲ ಕಳೆದುಕೊಂಡ ದುಃಖದಲ್ಲಿ ನಿಂಗಿ ಹಾಸಿಗೆ ಹಿಡಿಯುತ್ತಾಳೆ. ಅದೇ ಸಮಯಕ್ಕೆ ಭೀಕರ ಬರಗಾಲ ಬಂದು ಕೂಲಿಯೂ ಇಲ್ಲದಂತಾಗಿ ರಾಮಣ್ಣನಿಗೆ ಹೊಟ್ಟೆಪಾಡು ತುಂಬಾ ಕಷ್ಟವಾಗುತ್ತದೆ. ಹಾಸಿಗೆ ಹಿಡಿದ ಹೆಂಡತಿಯನ್ನು ಬಿಟ್ಟು ಹೊಟ್ಟೆಪಾಡಿಗಾಗಿ ಕೂಲಿಯನ್ನು ಹುಡುಕುತ್ತಾ ಪಕ್ಕದ ಊರಿಗೆ ಬರುತ್ತಾನೆ. ಏನಾರ ಕೆಲ್ಸ ಇದ್ರೆ ಕೊಡಿ ಬುದ್ಧಿ. ಕೆಲ್ಸ ಏನಿಲ್ಲ, ಹೋಗೋ. ಹಂಗನ್ಬೇಡಿ ಬುದ್ಧಿ, ನಮ್ಮೂರಲ್ಲಿ ಬರಗಾಲ ಬಂದು ಹೊಟ್ಟೆಪಾಡು ತುಂಬಾ ಕಷ್ಟ ಆಗೈತೆ. 2 ದಿನದಿಂದ ಕೂಲಿ ಹುಡ್ತಾ ತಿರ್ತಿದೀನಿ. ಅದಕ್ಕೆ ನಾನೇನ್ ಮಾಡ್ಲಿ? ಇನ್ನಾರ ಕೆಲ್ಸ ಕೊಡಿ, ನಿಯತ್ತಿಂದ ಮಾಡ್ತೀನಿ. ನೀನ್ ಮಾಡೋದ ಕೆಲ್ಸ ಏನಿಲ್ಲ ಕಣೋ. ಹಂಗನ್ಬೇಡಿ ಬುದ್ಧಿ, ಕೆಲ್ಸ ಮಾಡ್ತೀನಿ. ಹೊಟ್ಟೆಗೆ ಇಟ್ಕೊಡಿ ಸಾಕು. ಏನಂದೆ? ಹೊಟ್ಟೆಗೆ ಇಟ್ಟು ಸಾಕು ಅಂದ. ಆಮೇಲೆ ದುಡ್ಡು ಇಷ್ಕೊಡಿ ಅಂತ ಕೇಳ್ಬಾರ್ದು, ಸರಿನಾ? ಆಗ್ಲಿ ಬುದ್ಧಿ. ಹೋಗೋಗಿ ಇತ್ತ ಕಡೆ ಸೌದೆಗಳು ಬಿದ್ದಿವೆ, ಒಳಗೆ ಜೋಡಿಸಿಡು. ಸರಿ ಬುದ್ಧಿ. ಗೌಡ್ರೆ, ನಿಮ್ ಮನೆ ಅಡ್ರೆಸ್ಗೆ ರಾಮಣ್ಣ ಅಂತ ಹೆಸರಿಗೆ ಟೆಲಿಗ್ರಾಮ್ ಬಂದೈತೆ. ಹೌದಾ? ಇವತ್ತಾನೆ ಕೆಲ್ಸಕ್ಕೆ ಬಂದಿದ್ನಲ್ಲ, ಕುಡಿಲಿ. ತಗೊಳ್ಳಿ. ಇಲ್ಲೊಂದು ಸೈನ್ ಹಾಕ್ಕೊಡಿ. ಬುದ್ಧಿ, ಆ ಪೋಸ್ಟ್ ಮ್ಯಾನ್ ಅಪ್ಪ ಏನೋ ರಾಮಣ್ಣ ಅಂದಂಗಿತ್ತು. ನಿಂಗೊಂದು ಪತ್ರ ಮನೆ ತಗೊಳ್ಳೋ. ಬುದ್ಧಿ, ನಂಗೆ ಓದಕ್ಕೆ ಬರಕ್ಕೆ ಬರಂಗಿಲ್ಲ, ಬಸ್ ಓದೇಳಿ ಬುದ್ಧಿ. ಇದು ಇಲ್ಲಿರ್ಲಿ, ನೀನ್ ಹೋಗಿ ಕೆಲಸ ನೋಡು, ಆಮೇಲೆ ಓದ್ಕೊಡ್ತೀನಿ. ಬುದ್ಧಿ, ಅಣ್ಣ, ಈ ಕಾಗ್ದವಾಸಿ ಓದ್ಕೊಡಣ್ಣ. ಏನವ ನೀನು ಈ ಸ್ಕೂಲ್ಗೆ ಹೋಗಿ 4 ಅಕ್ಷರ ಕಲಿಬಾರ್ದಾ? ಏನ್ ಮಾಡ್ಲಣ್ಣ, ನೀ
ಹೆಣ್ಮಗ ನಿನ್ಗೆ ಓದು ಅಂತ ಮುಸ್ರೆ ತೊಳೆಕ್ ಹಾಕ್ಬಿಟ್ರೋಣ. ಹಂಗಲ್ಲ ಕಣವ, ಹೆಣ್ಮಕ್ಳು ಓದ್ಬೇಕು. ಹೆಣ್ಣೊಂದು ಕಲಿತ್ರೆ ಶಾಲೆ ಎಂದು ತೆರೆದಂತೆ ಅಂತ ಮಾತು ಕೇಳಿಲ್ವ ನೀನು? ಅದೆಲ್ಲ ನಂಗೆ ಗೊತ್ತಾಗಂಗಿಲ್ಲ ಅಣ್ಣ. ಹೋಗ್ಲಿ ಬಿಡು, ತಗಬಾ. ನೋಡು, ನಿಂಗೊಬ್ಬ ತಮ್ಮ ಹುಟ್ಟವನಂತೆ, ಚಂದಗೆ ನಿಂತರ್ನೇ ಅವನಂತೆ. ತಗ ಹೋಗು. ಹೌದಾ ಅಣ್ಣ? ಅಣ್ಣ, ಈ ಕಾಗ್ಯ ಹೊಸಿ ಓದ್ಕೊಡೋಣ. ಅಲ್ಲಿ ಯಾಕ್ಲ ಕೂತಿದ್ಯಾ? ಇಲ್ಲಿ ಬಂದು ಕುತ್ಕೊಳ್ಳ. ನಿನ್ ಮಗ ಯಾವ್ದಾದ್ರು ಕನ್ನಡಿಯಲ್ಲಿ ನೋಡ್ಕೊಂಡಿದ್ಯಾ? ಯಾಕಣ್ಣ? ಇದು ಕಾಗ್ದ ಅಲ್ಲ, ಕಾಗ್ದ ಅನ್ನೋ. ಓದಕ್ಕೆ ಬರೆಯಕ್ಕೆ ಕಲಿಯಕ್ಕೆ ಏನ್ಲ ದಾಡಿ? ಏನ್ ಮಾಡ್ಲಣ್ಣ, ನಮ್ಮಪ್ಪ ದನ ಮೇಯ್ಸಕ್ ಹಾಕ್ಬಿಟ್ಟ. ಹೋಗ್ಲಿ ಬಿಡು. ನೋಡು, ನಿನ್ನ ಹೆಂಡ್ರನ್ನ ಕರ್ಕೊಂಡು ಬಾ ಅಂತ ನಿಮ್ಮತ್ತೆ ಮಾವ ಪತ್ರ ಕಳ್ಸವ್ರೆ. ಆಗ ಹೋಗು. ಅಯ್ಯೋ, ಕಚ್ಚೆಗ್ ಬೇರೆ ಬಂತಲ್ಲಪ್ಪ. ನಾನು ಇಷ್ಟೊತ್ತು ಕಂಡಿದ್ದು ಕನ್ಸೆ. ನನ್ನ ಪತ್ರದ ವಿಷಯ ಅದ್ರಾಗೇನಾಯ್ತೋ ಏನೋ. ಇಪ್ಪತ್ತರ ತಿಳ್ಕೊಳ್ಳೇಬೇಕು ಅದ್ರಾಗೇನೈತೆ ಅಂತ. ಇದು ನಂದಯ್ಯ, ಪೋಸ್ಟ್ ಮ್ಯಾನ್ ಕೊಟ್ಟಂಗೆ ಐತೆ. ಬುದ್ಧಿಯವರು ಬಿಸಾಕ್ಬಿಟ್ಟವ್ರೆ. ಇದ್ರಾಗ ಏನಾಯ್ತೋ ಏನೋ. ಏನ ಮಾಡ್ತಿದ್ದೆ ಇಲ್ಲಿ? ಹೋಗಿ ಕೆಲಸ ನೋಡು. ಬುದ್ಧಿ, ಈ ಪತ್ರ ಅಲ್ಲಿ ಬಿದ್ದಿತ್ತು. ಇದ್ರಾಗೆ ಏನೈತೆ ಅಂತ ಓದಳಿ ಬುದ್ಧಿ. ಇದು ಇಲ್ಲಿರ್ಲಿ, ಇನ್ನೊಬ್ಬ ಕೆಲಸ ನೋಡು, ಆಮೇಲೆ ಓದ್ಕೊಡ್ತೀನಿ. ಹಲೋ, ನಾನ್ರಿ ನರಸಿಂಹಪ್ಪ ಮಾತಾಡ್ತಿರೋದು. ಬುದ್ಧಿ, ನನ್ ಪತ್ರ. ಸುಮ್ನೆ ಹೋಗ್ಲಾ, ಬೆಳಿಗ್ಗೆ ತಲೆ ತಿನ್ಬೇಡ. ನಿಮ್ಗೆಲ್ಲ ಸಲ ಹೇಳ್ತಾ ಇದ್ದು ಇಲ್ಲಿ ಯಾವನ ಬಂದು ಬೆಳಿಗ್ಗೆ ತಲೆ ತಿಂತಿದ್ದ? ನೀವ್ ಹೇಳಿ ಸರ್, ಏನೋ ಅರ್ಜೆಂಟ್ ಮೀಟಿಂಗಾ? ಫಂಡ್ ಕಟ್ಬೇಕಾಯ್ತಲ್ಲ, ಕಟ್ಟಾಯ್ತಲ್ಲ. ಸರಿ ಸರಿ, ಅರ್ಧ ಗಂಟೆನಲ್ಲಿ ಬಂದ್ಬಿಡ್ತೀನಿ. ಏನೋ ಐದಿಗೆ ಬರ್ಬೇಕಾ? ಸರಿ ಸರ್, ಅಲ್ಲಿ ಇರ್ತೀನಿ. ಬುದ್ಧಿ, ನನ್ ಪತ್ರ. ಅರ್ಜೆಂಟ್ ಮೀಟಿಂಗ್ ಇದೆ, ಒಂದು ಪತ್ರ ಹೋಗ್ಲಾ. ಫಲಿತ ಜನಗಳ ಬಾಗಿಲಿಗೆ ಮುಗ್ಧ ನಿನ್ನಯ ತೋರಣ, ನಿನ್ನ ದೇಹದ ಕಾಲು ಕೈ ಕಂಬ ಅವರ ಅಟ್ಟಿಗೆ, ಅವರ ಬೇಟೆಗೆ ನೀನು ಮೊಲವು, ಅವರ ಬಾಳು ಬಂಗಲೆ, ಅವರ ಬಂಗಲೆ ಅಂಗಳಕ್ಕೆ ನಿನ್ನ ರಕ್ತದ ರಂಗೋಲೆ. ಯಾವ ಪಾಪವ ಮಾಡಲಿಲ್ಲ, ಯಾರ ತಲೆಯನ್ನು ಒಡೆಯಲಿಲ್ಲ, ಕರಗಿ ನಿನ್ನಯ ಬಾಳ ಕತ್ತಲೆ, ಸೇರಲಾರೆಯಾಗಲನು. ಏನ್ ಮಾಡ್ಲಿ? ಯಾರು ಪುಟ ಓದ್ಕೊಳ್ಳಿ ಈ ಪತ್ರನ? ಪೋಸ್ಟ್ ಮ್ಯಾನ್ ಅಪ್ಪ ಬಂದ ಅನ್ಸುತ್ತೆ. ಈ ಪತ್ರ ಹಸಿ ಓದಳೆನಾ? ಕೊಡು. ಇದು ಮಾಮೂಲಿ ಪತ್ರ ಅಲ್ಲಪ್ಪ, ಇದು ಟೆಲಿಗ್ರಾಮ್. ಇದು ನೆನ್ನೆ ನಾನು ನಿಮ್ ಯಜಮಾನ್ರು ಕೈ ಕೊಟ್ಟಿದ್ದಾನೆ ಇದು. ಹೌದು. ಆಯ್ತು ಬಿಡು. ನೋಡು, ರಾಮಣ್ಣ ಅಂದ್ರೆ ನೀನೇನಾ? ಹೌದು, ನಾನೇ ರಾಮಣ್ಣ. ನೋಡು, ನಿನ್ನ ಹೆಂಡತಿಗೆ ಹುಷಾರಿಲ್ವಂತೆ, ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡಿದಾರಂತೆ. ಕಂಡೀಷನ್ ತುಂಬಾ ಸೀರಿಯಸ್ ಆಗಿದೆ. ಈ ಟೆಲಿಗ್ರಾಮ್ ಕಣ್ಕುಡ್ಲೆ ಬಾ ಅಂತ ಬರ್ತೀರ. ತಗೋ, ಬೇಗ ಹೋಗು. ಅಯ್ಯೋ, ನನ್ನ ನಿಂಗಿಗೆ ಏನಾಯ್ತು? ಹುಷಾರಿಲ್ದಿರೋ ಒಬ್ಬಳನ್ನ ಬಿಟ್ಟು ಬರಬಾರ್ದಾಗಿತ್ತಲ್ಲಪ್ಪ. ನಿಂಗಿ, ನನ್ನ ಕೈಲಿ ಕಾಸು ಬೇರೆ ಇಲ್ಲ. ಏನ್ ಮಾಡ್ಲಿ? ನಿಂಗಿ ನನ್ನ ರಾಮಣ್ಣ ಅಂತ ನಿಂಗಿನೇ ಸೇರಿಸಿದ್ರಂತೆ. ನಂಗೆ ಗೊತ್ತಿಲ್ಲಪ್ಪ, ಇರು ಲಜ್ಜೆ ನೋಡ್ಬಿಟ್ಟು ಹೇಳ್ತೀನಿ. ಮೊನ್ನೆ ರಾತ್ರಿ ಅಡ್ಮಿಟ್ ಮಾಡಿದ್ದಾರೆ, ಒಳಗಡೆ ಬಿಚ್ಚಾಡ್ಸು. ನಮಸ್ಕಾರ ಅಮ್ಮರೇ. ನಾನು ರಾಮಣ್ಣ, ನನ್ನ ನಿಂಗಿನೇ ಸೇರಿಸಿದ್ರಂತೆ. ನಿಂಗೆ ಅಂದ್ರೆ ನೀನ್ ಯಾರಪ್ಪ? ನನ್ನ ರಾಮಣ್ಣ ಅಂತ, ನನ್ನ ಹೆಂಡತಿಗೆ ಹುಷಾರಿಲ್ಲ ಅಂತ ಹೇಳಿ ಸೇರಿಸಿದ್ರಂತೆ. ನಿಂಗಿ
ರಾಮಣ್ಣ ಅಂದ್ರೆ ನೀನೇನಾ? ಹೌದು. ಏನಪ್ಪ ನೀನು 2 ದಿನ ಆಯ್ತು ಟೆಲಿಗ್ರಾಮ್ ಕಳಿಸಿ ನಿನ್ ಹೆಂಡತಿಗೆ ಸೀರಿಯಸ್ ಆಗಿದೆ ಬೇಗ ಬಾ ಅಂತ. ನೀನ್ ಇವಾಗ ಬರ್ತಿದ್ಯಲ್ಲ? ಏನ್ ಮಾಡ್ಲಿ ಅಮ್ಮರೇ, ನಂಗೆ ಓದಕ್ಕೂ ಬರಕ್ಕೂ ಬರಂಗಿಲ್ಲ. ವಿಷಯ ತಿಳ್ಕೊಂಬರೋಷ್ಟರಲ್ಲಿ ತಡ ಆಗೋಯ್ತು. ಏನ್ ಮಾಡ್ಲಿ ರಾಮಣ್ಣ, ನಾವು ನಮ್ ಕೈಲಾದ ಪ್ರಯತ್ನ ಮಾಡ್ತೀವಿ. ಸಮಾಧಾನ ಮಾಡ್ಕೊ, ನೀನ್ ಹೆಂಡತಿ ಹೋಗ್ಬಿಟ್ಲ. ಏನು ಮಾಡಿ ಏನು ಫಲವಣ್ಣ ಓ ರಾಮಣ್ಣ, ನಿನ್ನ ಕೂಗನು ಕೇಳೋರ್ ಯಾರಣ್ಣ. ಏನು ಮಾಡಿ ಏನು ಫಲವಣ್ಣ ಓ ರಾಮಣ್ಣ, ನಿನ್ನ ಕೂಗನು ಕೇಳೋರ್ ಯಾರಣ್ಣ. ದಿನವು ನೀನು ದುಡಿದು ಸೋತೆ ಅವರ ಇವರ ಕಾಲ ಹಿಡಿದೆ, ಅಕ್ಷರವನು ಕಲಿಯಲಿಲ್ಲ ನಿನ್ನ ಹೆಂಡತಿ ಉಳಿಯಲಿಲ್ಲ. ನಿನ್ನ ಶ್ರಮದ ಫಲವನುಂಡು ನಿನ್ನ ದೇಹದ ರಕ್ತ ಕುಡಿದು ಇಲಿಗಳಂತೆ ಬೋನಿಗಾಕಿ ಸುಲುಗೆ ಮಾಡಿ ನಗುವರಲ್ಲೋ. ಏನು ಮಾಡಿ ಏನು ಫಲವಣ್ಣ ಓ ರಾಮಣ್ಣ, ನಿನ್ನ ಕೂಗನು ಕೇಳೋರ್ ಯಾರಣ್ಣ. ಓ ರಾಮಣ್ಣ, ನಿನ್ನ ಕೂಗಲು ಕೇಳೋರ್ ಯಾರಣ್ಣ. ಹಿಂಗಾದ್ರಪ್ಪ, ಅವತ್ತು ನನಗೆ ಓದಕ್ಕೂ ಬರಕ್ಕೂ ಬಂದಿದ್ರೆ ನನ್ನ ಆಸ್ತಿ ನಾವು ಉಳಿಸ್ಕೊಬೋದಾಗಿತ್ತು. ನನ್ನ ತಮ್ಮ ಜೈಲ್ ಸೇರ್ತಿರ್ಲಿಲ್ಲ, ನನ್ನ ನಿಮಗೆ ನಾವು ಕಳ್ಕೊಂತಿರ್ಲಿಲ್ಲ. ಅದಕ್ಕೆ ಹೇಳೋದು, ಅಕ್ಷರ ಕಲಿಯದೆ ಅಂತ ಹೇಳಕ್ ಬಂದವ್ರನ್ನ ಕೇಳಿ ಮಾಡಿ ಹಾಸ್ಯ ಮಾಡಿ ನಗ್ಬೇಡಿ. 4 ಅಕ್ಷರನಾದ್ರೂ ಕಲೀರಿ. 4 ಅಕ್ಷರ ಕಲಿತ್ರೆ ಮಾತ್ರಕ್ಕೆ ಯಾರು ವಿದ್ಯಾವಂತರು ಅಂತ ತೀರ್ಮಾನ ಮಾಡಕ್ಕಾಗಲ್ಲ. ಇವತ್ತಿನ ರಾಜಕಾರಣಿಗಳು ಭ್ರಷ್ಟಾಚಾರದಲ್ಲಿ ತೊಡಗಿರುವ ಅಧಿಕಾರಿಗಳು ವಿದ್ಯಾವಂತರೇನು ಕಾಣ್ತಿದ್ದ ಅಲ್ಲ. ಆದ್ರೆ ಅಕ್ಷರ ಕಲಿತ ಜೊತೆಗೆ ಅರಿವು ಇರಬೇಕು. ಹಾಗೆಯೇ ಅವನ್ನ ವಿದ್ಯಾವಂತರು. ಒಂದು ಚಾಕುನ ಕೊಲೆ ಮಾಡಕ್ಕೂ ಬಳಸ್ಬೋದು, ಹಣ್ಣು ಕತ್ತರಿಸಕ್ಕೂ ಬಳಸ್ಬೋದು. ಹಾಗೇನೆ ವಿದ್ಯೆನೂ ಕೂಡ. ಅದೇ ವಿದ್ಯಾವಂತರು ಸಮಾಜದ ಆರೋಗ್ಯನ ಹಾಳಾಗದಂತೆ ಕಾಪಾಡಬೇಕು ಅನ್ನೋ ಅರಿವು ಇರಬೇಕು. ಈಗ ನೀವೇ ಹೇಳಿ, ಈ ಕುರ್ಚಿಗಾಗಿ ಬದಲಾಗುವ ರಾಜಕಾರಣಿಗಳು ಭ್ರಷ್ಟಾಚಾರದಲ್ಲಿ ತೊಡಗಿರುವ ಅಧಿಕಾರಿಗಳು ನಿಜವಾದ ವಿದ್ಯಾವಂತರೇ? ಸಾಮಾಜಿಕ ನಾಟಕ. ಸಾಕಷ್ಟು ಸ್ಥಿತಿವಂತನಾದ ಸಹೃದಯಿಯಾದ ರೈತನೊಬ್ಬ ಅನಕ್ಷರಸ್ಥನಾಗಿದ್ದ ಒಂದೇ ಕಾರಣಕ್ಕೆ ಜೀವನದಲ್ಲಿ ಎಲ್ಲವನ್ನೂ ಕಳೆದುಕೊಂಡು ಸಾಕಷ್ಟು ಹಿನ್ನಡೆ ಅನುಭವಿಸುತ್ತಾನೆ. ಅವನಿಗೆ ವಿದ್ಯೆ ಓದಿನ ಮಹತ್ವ ತಿಳಿಯುವ ವೇಳೆಗೆ ಕಾಲ ಮಿಂಚಿ ಹೋಗಿರುತ್ತದೆ. ಮುಂದೆ ಅವನು ಬೇರೆಯವರು ತನ್ನಂತೆ ಆಗದೆ ಅಕ್ಷರ ಕಲಿಯಲು ವಿದ್ಯಾವಂತರಾಗಲು ಅವನು ಪ್ರೇರೇಪಿಸುತ್ತಾನೆ. ಕೇವಲ ಅಕ್ಷರ ಕಲಿಕೆಯಿಂದ ಅಕ್ಷರಸ್ಥರೆನ್ನಿಸಿಕೊಳ್ಳುವುದರಿಂದ ವಿದ್ಯೆ ಪೂರ್ಣವಾಗುವುದಿಲ್ಲ. ನಾವು ಕಲಿತ ವಿದ್ಯೆ ಸ್ವಹಿತಾಸಕ್ತಿಯ ಜೊತೆ ಸಮಾಜದ ಬೆಳವಣಿಗೆಗೆ ಪೂರಕವಾಗಿರಬೇಕು, ಪ್ರೇರಕವಾಗಿರಬೇಕು. ಅದರಲ್ಲಿಯೇ ವಿದ್ಯೆಯ ಸಾರ್ಥಕತೆ ಅಡಗಿದೆ. ಈ ಎಲ್ಲ ಅಂಶಗಳ ಮೇಲೆ ಬೆಳಕು ಚೆಲ್ಲಲು ಮಾಡಿದ ಒಂದು ಸಣ್ಣ ಪ್ರಯತ್ನ ಈ ನಾಟಕ. ಎಲ್ಲರೂ ನಿಜವಾದ ಅರ್ಥದಲ್ಲಿ ವಿದ್ಯಾವಂತರಾಗಲು, ಸಮಾಜಮುಖಿಗಳಾಗಲು ಇದು ಪ್ರೇರೇಪಿಸಿದರೆ, ಸ್ಫೂರ್ತಿ ನೀಡಿದರೆ ನಮ್ಮ ಈ ಶ್ರಮ ಸಾರ್ಥಕ. ಮಾಡಣ್ಣ, ಸಾಕ್ಷರತೆಯ ಸಾರುವೆವೆಂದು ಪ್ರಮಾಣ ಮಾಡ್ರಣ್ಣ. ಓದು ಬರಹ ಕಲಿಸುವೆವೆಂದು ಪ್ರಮಾಣ ಮಾಡ್ರಣ್ಣ. ಹಣೆ ಬರ ಎಂಬುವ ಪದವನ್ನು ತಪ್ಪಿಸಿ, ಒಣ ಮಾತುಗಳ ಭ್ರಷ್ಟರ ಓಡಿಸಿ, ಅಜ್ಞಾನ ಓಡಿಸಿ ಸುಜ್ಞಾನ ತೋರಿಸಿ, ವಿಜ್ಞಾನ ಪಾಠವ ಹೇಳುವೆವೆಂದು ಪ್ರಮಾಣ ಮಾಡ್ರಣ್ಣ. ಎಲ್ಲರೂ ಪ್ರಮಾಣ ಮಾಡ್ರಣ್ಣ. ಸಾಕ್ಷರತೆಯ ಸಾರುವೆವೆಂದು ಪ್ರಮಾಣ ಮಾಡ್ರಣ್ಣ. ದೇಶದ ಉಳಿವಿಗೆ ಪ್ರಮಾಣ ಮಾಡಿ, ಭಾವೈಕ್ಯತೆಗೆ ಪ್ರಮಾಣ ಮಾಡಿ, ಜ್ಞಾನದ ದೀಪವ ಎಲ್ಲೆಲ್ಲೂ ಹಚ್ಚಿಸಿ, ಭಾರತ ಭವಿಷ್ಯ ಬರೆಯುವೆವೆಂದು ಪ್ರಮಾಣ ಮಾಡ್ರಣ್ಣ. ಎಲ್ಲರೂ ಪ್ರಮಾಣ ಮಾಡ್ರಣ್ಣ. ಸಾಕ್ಷರತೆಯ ಸಾರುವೆವೆಂದು ಪ್ರಮಾಣ ಮಾಡ್ರಣ್ಣ. ಓದು
ಬರಹ ಕಲಿಸುವೆವೆಂದು ಪ್ರಮಾಣ ಮಾಡ್ರಣ್ಣ. ಎಲ್ಲರೂ ಪ್ರಮಾಣ ಮಾಡ್ರಣ್ಣ, ಎಲ್ಲರೂ ಪ್ರಮಾಣ ಮಾಡ